ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶ ಇಲ್ಲೆಲ್ಲ ಕಡೆ ಆಗಿರುವಂತಹ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಮತಕ್ಷೇತ್ರ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ದೇವ ದೀಪೋತ್ಸವದ ಸಂಭ್ರಮ ಮನೆ ಮಾಡಿತು. ಕಾಶಿಯ ದೀಪೋತ್ಸವಕ್ಕೆ ಪ್ರಧಾನಿ ಮೋದಿ ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿದರು. ಕಾಶಿಯ ಘಾಟ್ಗಳಲ್ಲಿ 15 ಲಕ್ಷ ದೀಪಗಳನ್ನು ಬೆಳಗಿಸಲಾಯಿತು. ಕಾರ್ತಿಕ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಕಾಶಿಯಲ್ಲಿ ದೇವ ದೀಪಾವಳಿ ನಡೆಯಿತು. ಮೊದಲು ಕಾಶಿ ವಿಶ್ವನಾಥನ ದರ್ಶನ ಪಡೆದಂತ ಪ್ರಧಾನಿ ಬಳಿಕ ಮೊದಲ ದೀಪ ಬೆಳಗಿ ದೇವ ದೀಪಾವಳಿಗೆ ಚಾಲನೆಯನ್ನ ಕೊಟ್ಟಿದೆ. ಸಂವಿಧಾನದ ವಿಧಿ 164(1)B 361(B) ಅಡಿ ಎಚ್ ವಿಶ್ವನಾಥ್ ಅವರು ಸಚಿವರಾಗುವುದಕ್ಕೆ ಅವಕಾಶ ಇಲ್ಲ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಆದೇಶವನ್ನ ನೀಡಿದೆ. ಹರೀಶ್ ಎಂಬುವರು ಸಲ್ಲಿಸಿದಂತ PIL ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಇನ್ನು ಅನರ್ಹತೆಗೊಂಡಂತ ಬಳಿಕ ಪರಿಷತ್ಗೆ ಆಯ್ಕೆಯಾಗಿರುವಂತಹ ಶಂಕರ್ ಹಾಗೂ MTB ನಾಗರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಂವಿಧಾನದ ಅಡಿ ಮರು ಆಯ್ಕೆ ಆಗಿರುವುದರಿಂದ ಇವರಿಬ್ಬರು ಅನರ್ಹತೆ ಇಲ್ಲ ಅಂತ ಕೋರ್ಟ್ ಹೇಳಿದೆ. ವಿಶ್ವನಾಥ್ ವಿರುದ್ಧದ ಆದೇಶ ಸಂಬಂಧ ಪ್ರತಿಕ್ರಿಯಿಸಿರುವಂತಹ ರಮೇಶ್ ಜಾರಕಿಹೊಳಿ, ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡುತ್ತೇನೆ, ಎಚ್ ವಿಶ್ವನಾಥ್ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ನೋಡಬೇಕು. ನಾನು ಆನಂತರ ಆರ್ಡ್ರ್ ನೋಡಿ ಆನಂತರ ಏನು ಮಾಡ್ಬೋದು, ಮತ್ತು ಸೀನಿಯರ್ ಕೌನ್ಸಿಲ್ ಇವರು ಪ್ರಶಾಂತ್ ಭೂಷಣ್ ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆನಂತರ ನಾನು ಮುಂದಿನ ವರ್ಷಕ್ಕೆ ಏನು ಮಾಡಬೇಕು ನೋಡ್ರಿ. ನೀವು ಹೇಳಿದ್ರೆ ಅದಕ್ಕೆ ಈಗ ಕಾನೂನು ತಜ್ಞ ಚರ್ಚಿಸಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೇವೆ. ಸೇರ್ಬೇಕಲ್ಲ, ಮತ್ತೆ ಈಗ ಒಬ್ಬಗೆ ಅನ್ಯಾಯ ಐತೆ ನಾವು ಸೇರ್ಬೇಕಲ್ಲ, ಅದಕ್ಕೋಸ್ಕರ ನಾವು ಬೇರೆ ವಿಷಯಗಲ್ಲ. ನಮ್ಮವ್ರಿಗೆ ಒಬ್ಬಗೆ ಹಿನ್ನಡೆ ಆಯಿತು ಅಂದ್ರೆ ಅದ್ರ ಬಗ್ಗೆ ಏನು ಮಾಡಬೇಕು, ಅಪೀಲ್ ಮಾಡಬೇಕು ಅಥವಾ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಚಾಲನೆ ಮಾಡಬೇಕಾಗ್ತದೆ ಅನ್ನೋ ಕಾನೂನು ತಜ್ಞ ಚರ್ಚಿಸಿ ನಿರ್ಣಯ ತಗೋತಾರೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟಣೆಯಿಂದ ಸಚಿವ ಸಂಪುಟ ವಿಸ್ತರಣೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳುವ ಮೂಲಕ ಸಿಎಂ ಬಿಎಸ್ವೈ ಸಂಪುಟ ವಿಸ್ತರಣೆಯ ಸುಳಿವನ್ನ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದಂತ ಮುಖ್ಯಮಂತ್ರಿಗಳು ಡಿಸೆಂಬರ್ನಲ್ಲೇ ಸಂಪುಟ ವಿಸ್ತರಣೆ ಆಗುತ್ತಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ರು. ಬಿಎಸ್ವೈ ಇನ್ನೆರಡು ದಿನ ಕಾದು ನೋಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ವೇಳಾಪಟ್ಟಿ ಪ್ರಕಟದಿಂದ ಸಂಪುಟ ವಿಸ್ತರಣೆಗೆ ಯಾವುದೇ ಸಮಸ್ಯೆ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. Wait for another 2 days. ಇಲ್ಲ, ಅದಕ್ಕೇನು ಸಂಬಂಧ ಅಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ನೆಹರು ಓಲೇಕರ್ಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇನ್ನು ಮೈಸೂರಿನ ಎಂ ಶಿವಣ್ಣ ಅವರನ್ನ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಾಗಿ, ಐಹೊಳೆ ಶಾಸಕ ದುರ್ಯೋಧನ ಅವರನ್ನ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಅಧ್ಯಕ್ಷ, ಹಾಗೆ ಮಾಯಕೊಂಡ ಶಾಸಕ ಲಿಂಗಣ್ಣ ಅವರಿಗೆ ಬಾಬು ಜಗಜೀವನ್ ರಾಮ್ ಕರ್ಮಚಾರಿ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಸಿ ಮುನಿಕೃಷ್ಣಗೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ 2.5 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿರ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಿಎಂ ಪುತ್ರ ಬಿಜೆಪಿ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಸಂಪುಟ ವಿಸ್ತರಣೆಯ ಸಂಬಂಧ ನಳಿನ್ ಕುಮಾರ್ ಕಟೀಲ್ ಸಿಎಂ ಸಮಾಲೋಚನೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರ ಜೊತೆಯೂ ಕೂಡ ಚರ್ಚೆ ಮಾಡಲಾಗಿದೆ. ಆದಷ್ಟು ಬೇಗ ಇದಕ್ಕೆ ಉತ್ತರ ಸಿಗಲಿದೆ. ಯಾರಿಗೂ ಅನ್ಯಾಯ ಆಗುವಂತ ಪ್ರಶ್ನೆಯೇ ಇಲ್ಲ ಅಂತ ವಿಜಯೇಂದ್ರ ಹೇಳಿದರು. ಈ ಪ್ರಶ್ನೆ ತಾವೇನು ಕೇಳಿದರೆ ಇನ್ನೂ 2 ವರ್ಷಗಳ ಕಾಲ ಇನ್ನು ಕೇಳ್ತಾನೆ ಇರ್ತೀರಿ. ಅದರ ಅರ್ಥ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ತಮ್ಮ ಆಡಳಿತಾವಧಿಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇಲ್ಲ, ಸನ್ಮಾನ್ಯ ರಾಜ್ಯಾಧ್ಯಕ್ಷ ಹೇಳ್ತಾರೆ. ರಾಜ್ಯದಲ್ಲಿ ಸಿಎಂ ಬಿಎಸ್ವೈ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪಂಚಮಸಾಲಿ ಸಮಾಜಕ್ಕೆ ಈ ಬಾರಿ ಸಿಎಂ ಸ್ಥಾನವನ್ನ ಕೊಡ್ಲಿ ಅನ್ನೋ ಕೂಗೆದ್ದಿದೆ. ಸಿಎಂ ಬದಲಾವಣೆಗೂ ಮುನ್ನವೇ ಪಂಚಮಸಾಲಿ ಸಮಾಜಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಟವಲ್ ಅನ್ನ ಹಾಕಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಉತ್ತರ ಕರ್ನಾಟಕದ ಲಿಂಗಾಯತ ಸಮಾಜದ ಪಂಚಮಸಾಲಿ ಸಮಾಜದವರಿಗೆ ಸಿಎಂ ಸ್ಥಾನವನ್ನ ಕೊಡಿ ಅಂತ ಹೇಳಿದ್ದಾರೆ. ಅವರು ಉಸಿರುಗಟ್ಟು ಅವ್ರದ್ದೇನು ಮುಂದಿನ ಡೆವಲಪ್ಮೆಂಟ್ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ನಮ್ಗೆ ಅವ್ರು ಇದ್ದಾಗ ಮಾಡಲಿ ಅಂತೇಳಿ ನಾನು ಅದಕ್ಕೆ ಹೇಳಿದ್ದೇನೆ. ಒಂದು ಅವ್ರ ಒಪ್ಪಿಗೆ ಮೇಲೆ ಯಡಿಯೂರಪ್ಪನವರ ಒಪ್ಪಿಗೆ ಪಡ್ಕೊಂಡು ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ಅವರ ಒಪ್ಪಿಗೆ ಮೇಲೆ ಬಂತಪ್ಪ ಅಂದರೆ ಉತ್ತರ ಕನ್ನಡದವ್ರು ಮಾಡ್ರಿ ಅವಕಾಶ, ಅದೇ ಲಿಂಗಾಯತರು ಮಾಡಿರಿ, ನಾನು ಪಂಚಮಸಾಲಿ ಪೀಠ ಗುರುಗಳು ನಮ್ಮ ಸಮಾಜಕ್ಕೆ ಅವಕಾಶ ಕೊಡ್ರಿ ಅಂತ ಅದು ಯಾವತ್ತು ಹೇಳ್ಕಂತ ಬಂದೆ. ಅವ್ರ ಒಪ್ಪಿಗೆ ಮೇಲೆ ಏನಾದರೂ ಹಂಗೆ ಬಂದರೆ ನಮ್ಮ ಸಮಾಜಕ್ಕೆ ಕೊಟ್ಟಾಗ ಕೊಡಲಿ, ಯಾರು ಬರುತ್ತೆ.
ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಗೆ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಧ್ಯಕ್ಷರಾಗಿ ಪರಮಶಿವಯ್ಯ, 10 ಮಂದಿ ನಿರ್ದೇಶಕರನ್ನ ನೇಮಕ ಕೂಡ ಮಾಡಲಾಗಿದೆ. ವೀರಣ್ಣ, ಚರಂತಿಮಠ, ಪ್ರಭಾಕರ್ ಕೋರೆ, ಹಾಲಪ್ಪ ಆಚಾರ್, ಸೊಗಡು ಶಿವಣ್ಣ, ಶಂಕರ ಮುನೇನಕೊಪ್ಪ, ಯುಬಿ ಬಣಕಾರ, ಅರವಿಂದ ಬೆಲ್ಲದ, ಲಿಂಗಮೂರ್ತಿ, ಹೊಸದುರ್ಗ, ಮಹಂತೇಶ ಹೆಂಪಾಟೀಲ್, ವಿಜಯಲಕ್ಷ್ಮಿ ಬಾಳೆಕುಂದ್ರಿ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಸ್ಟಿ ಮೀಸಲಾತಿ ಹೆಚ್ಚಳ ಸಂಬಂಧ ಸಚಿವ ಶ್ರೀರಾಮುಲು ಅಧಿಕಾರ ಬಿಡುವಂತ ಘೋಷಣೆಯನ್ನ ಹೊರಡಿಸಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಶೇಕಡ 7.5 ಮೀಸಲಾತಿ ನೀಡೋದಾಗಿ ನಾನು ಕೊಟ್ಟ ಮಾತು ನಡೆಸಿಕೊಡದಿದ್ರೆ ಅಧಿಕಾರ ಬಿಡುತ್ತೇನೆ ಅಂತ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ನಡೆದಂತ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಮಾತನಾಡಿದಂತ ರಾಮುಲು, ವಾಲ್ಮೀಕಿ ಸಮಾಜಕ್ಕೆ ಶೇಕಡ 7.5 ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಸಿಎಂ ಬಿಎಸ್ವೈ ಮೀಸಲಾತಿಗೆ ಉಪಸಮಿತಿ ಮಾಡಿದ್ದಾರೆ. ಸಮಿತಿ ವರದಿಯ ನಂತರ ಜಾರಿಯಾಗುತ್ತದೆ. ನಾನು ಕೊಟ್ಟ ಮಾತು ನಡೆಸಿಕೊಡ್ತಿದ್ರೆ ಅಧಿಕಾರವನ್ನು ಬಿಡ್ತೇನೆ ಅಂತ ಹೇಳಿದ್ದಾರೆ. ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಿದಂತ ಮಾತನ್ನು ಕೊಟ್ಟೆ. ಏನು ಮಾತನ್ನು ಕೊಟ್ಟೆ? ನಾನು 100% ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಏನು 7.5% ಮೀಸಲಾತಿಯನ್ನು ಕೊಟ್ಟಿದ್ದೋ ಅದು ಕೊಡಿಸ್ತೀನಿ ಅನ್ನಂತ ಮಾತನ್ನು ಕೂಡ ಅವತ್ತು ಹೇಳಿದ್ದೆ. ನನ್ನ ಜೀವನದಲ್ಲಿ ರಾಜಕಾರಣವನ್ನು ಇವತ್ತೇ ಬಿಡ್ತೀನಿ. ನಾನು ಏನು ಕೊಟ್ಟಂತ ಮಾತು ಒಂದು ಕೂಡ ತಪ್ಪಲಾರದಂತೆ ನನ್ನ ಸಮುದಾಯಕ್ಕೆ ನ್ಯಾಯವನ್ನು ಮಾಡುವಂತ ಕೆಲಸ ಈ ಶ್ರೀರಾಮ್ನ ಮಾಡ್ತೀನಿ. ಬಂದ್ ಕರೆ, ಟೀಕೆ, ವಿರೋಧಗಳಿಗೆ ಬಗ್ಗದಂತ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ಅನುದಾನವನ್ನು ನೀಡಿದೆ. ಕೊರೋನಾ ಸಂಕಷ್ಟದ ನಡುವೆಯೂ ಕೂಡ ಕೋಟಿ ಹಣ ಮರಾಠ ನಿಗಮಕ್ಕೆ ಮೀಸಲಿಟ್ಟಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆರ್ಥಿಕ ಇಲಾಖೆಯಿಂದ 50 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ವ್ಯಾಪಕ ವಿರೋಧದ ನಡುವೆಯೂ ಕೂಡ ಕನ್ನಡ ಸಂಘಟನೆಗಳ ವಿರೋಧಕ್ಕೆ ಕ್ಯಾರೆ ಮಾಡದೆ ಅನುದಾನ ಬಿಡುಗಡೆ ಮಾಡಲಾಗಿದೆ. ಮರಾಠ ನಿಗಮ ರಚನೆ ವಿರೋಧಿಸಿ ಕನ್ನಡ ಸಂಘಟನೆಗಳ ಒಕ್ಕೂಟ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು, ಸರ್ಕಾರದ ಈ ನಿರ್ಧಾರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಡಿಸೆಂಬರ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಪಟ್ಟಣ ಹಿಡಿದಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತ ವಾಟಾಳ್ ನಾಗರಾಜ್, ರಾಜ್ಯದಲ್ಲಿ ಏನೇ ನಡೆದ್ರೂ ಪ್ರಾಧಿಕಾರ ರದ್ದು ಮಾಡಬಾರದು ಅಂತ ಸಿಎಂ ಹೇಳ್ತಿದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದಂತ ಮಹಾದ್ರೋಹ. ಮುಖ್ಯಮಂತ್ರಿಗಳೇ ಬಂದ್ ಮಾಡದಂತೆ ಖುದ್ದು ತಡಿತಾ ಇದ್ದಾರೆ. ಇದು ಕನ್ನಡಿಗರ ಬಂದ್ 5ನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕು ಅಂತ ವಾಟಾಳ್ ಮನವಿಯನ್ನ ಮಾಡಿದ್ರು. ಸರ್ಕಾರ ಏನ್ ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ, ಯಾರು ಏನೇ ಮಾಡ್ಕೊಳ್ಳಿ ನಾವು ಪ್ರಾಧಿಕಾರವನ್ನ ರದ್ದು ಮಾಡಬಾರದು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮಂತ್ರಿ ಮಂಡಲದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಪ್ರಾಧಿಕಾರ ಬೇಡ ಅಂತ ಹೇಳಿದ್ದಾರೆ. ಅವ್ರ ಮಾತನ್ನ ಕೇಳಿಲ್ಲ. ಬಂದು ವಿಫಲಗೊಳಿಸೋದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ ಸೋಲು ಹಾಗೂ ಮುಂದಿನ ಎಲೆಕ್ಷನ್ಗೆ ಕಾರ್ಯತಂತ್ರ ರೂಪಿಸುವಂತ ಸಲುವಾಗಿ ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯನ್ನು ನಡೆಸಿದೆ. ದೇವನಹಳ್ಳಿ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಈ ಸಭೆ ನಡೆಯಿತು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಉಪಚುನಾವಣೆಯ ಕ್ಷೇತ್ರದ ಬಗ್ಗೆ ಆತ್ಮಾವಲೋಕನ ಮಾಡಲಾಗಿದೆ. ಅಲ್ಲದೆ ಬೆಳಗಾವಿ, ಬಸವ ಕಲ್ಯಾಣ, ಮಸ್ಕಿ ಕ್ಷೇತ್ರದ ಚುನಾವಣೆ ಸಂಬಂಧ ಬೂತ್ ಮಟ್ಟದಲ್ಲಿ ಪಕ್ಷದ ಸಮಿತಿ ಮಾಡಿ ಅದಕ್ಕೆ ಪ್ರಜಾಪ್ರತಿನಿಧಿ ಎಂಬ ಹೆಸರನ್ನ ನೀಡಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ರಾಜ್ಯದ ಎಲ್ಲ ಹಿರಿಯ 9 ನಾಯಕರ ಟೀಮ್ ರಚನೆ ಮಾಡಲಾಗಿದೆ. ಎಲ್ಲಾ ನಾಯಕರು ರಾಜ್ಯದಾದ್ಯಂತ ಪ್ರವಾಸ ಮಾಡಲಿದ್ದಾರೆ ಅಂತ ಹೇಳಿದರು. ಎಲೆಕ್ಷನ್ ನಡೆದಂತ ಏನು RR ನಗರ ಇರ್ಬೋದು, ಉಪಚುನಾವಣೆ ಅದು ಕೂಡ ನಾವು ಆತ್ಮಲೋಕನ ಮಾಡ್ಕೊಂಡಿದ್ದೇವೆ. ಎಲ್ಲಿ ಎಡವಿದ್ದೇವೆ, ಸರ್ಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತು, ಏನಾಗಿದೆ ಅನ್ನೋದೆಲ್ಲ ಕೂಡ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಅನೇಕ ಸಲಹೆಗಳು ಕೂಡ ಬಂದಿದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಬೆಳಗಾಂ, ಮಸ್ಕಿ, ಬಸವ ಕಲ್ಯಾಣ ಎಲೆಕ್ಷನ್ನಲ್ಲಿ ನಮ್ಮ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟು ಅವರ ಅಭಿಪ್ರಾಯಕ್ಕೆ ಹೆಚ್ಚಿಗೆ ನಾವು ಗೌರವವನ್ನು ಕೊಟ್ಟು ಆದಷ್ಟು ಜಲ್ದಿ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಐಎಂಎ ಕಂಪನಿ ಬಹುಕೋಟಿ ವಂಚನೆ ಕೇಸ್ನ ಸಂಬಂಧ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಾಜಿ ಸಚಿವ ರೋಷನ್ ಬೇಗ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ಇಂದಿಗೆ ವಿಶೇಷ ಕೋರ್ಟ್ ಮುಂದೂಡಿತ್ತು. ಹೀಗಾಗಿ ಇವತ್ತು ರೋಷನ್ ಬೇಗ್ಗೆ ಜಾಮೀನು ಸಿಗುತ್ತಾ ಇಲ್ಲವಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿನ್ನೆ ರೋಷನ್ ಬೇಗ್ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ.
ಬೆಂಗಳೂರಿನ ಬನಶಂಕರಿ ಪೊಲೀಸರು ಕುಖ್ಯಾತ ಮನೆಗಳ್ಳರನ್ನ ಬಂಧಿಸಿದ್ದಾರೆ. ಬೀಗ ಹಾಕಿದಂತ ಮನೆಗಳನ್ನ ಟಾರ್ಗೆಟ್ ಮಾಡಿ ಚಿನ್ನಾಭರಣ ದೋಚಿಸ್ತಾ ಇದ್ದಂತ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ವೆಂಕಟೇಶ್ ಮತ್ತು ಲಕ್ಷ್ಮೀಕಾಂತ್ ಬಂಧಿತ ಆರೋಪಿಗಳು ಕದ್ದ ಮಾಲನ್ನ ಮಲ್ಲೇಶ್ವರಂನ ಪ್ರತಿಷ್ಠಿತ ಜ್ಯುವೆಲರಿಗೆ ಅಸಾಮಿಗಳು ಮಾರಾಟ ಮಾಡ್ತಿದ್ರಂತೆ. ಇಷ್ಟೇ ಅಲ್ಲದೆ ಮಣಪ್ಪುರಂ ಗೋಲ್ಡ್ ಮಳಿಗೆಗಳಲ್ಲೂ ಕೂಡ ಮಾರಾಟ ಮಾಡ್ತಿದ್ರಂತೆ. ಸದ್ಯ ಆರೋಪಿಗಳಿಂದ 35 ಲಕ್ಷ ಮೌಲ್ಯದ 707 ಗ್ರಾಂ ಚಿನ್ನಾಭರಣ ಸೀಸ್ ಮಾಡಲಾಗಿದೆ. ಕುಡಿದ ಮತ್ತಿನಲ್ಲಿ ಯುವಕರು ಬಾರ್ನೊಳಗೆ ಭಯಂಕರವಾಗಿ ಬಡದಾಡ್ಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನ ಹುಲಗನಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಬಾರ್ನಲ್ಲಿ ಕುಡಿದು ಮತ್ತಿನಲ್ಲಿದ್ದಂಥ ಅಜಯ್ ಹಾಗೂ ಸಂತೋಷ್ ಅನ್ನೋ ಇಬ್ಬರು ಸಂಬಂಧಿಕರ ನಡುವೆ ವೈಯಕ್ತಿಕ ವಿಚಾರಕ್ಕೆ ವಾಗ್ವಾದ ನಡೆದು ಪರಸ್ಪರ ಹಲ್ಲೆ ನಡೆಸಿದ್ದಾರೆ. ಕುಡಿಯುತ್ತಾ ಇಬ್ಬರ ನಡುವೆ ಮಾತಿನ ಚಕಮಕಿ, ಹೊಡೆದಾಟ ನಡೆದಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಎಡವಟ್ಟು ಮಾಡಿಕೊಂಡಿತಾ ಅನ್ನೋ ಪ್ರಶ್ನೆ ಎದ್ದಿದೆ. MBBS ಪರೀಕ್ಷೆಗಳನ್ನು ವಿವಿ ಮುಂದೂಡಿದೆ. ಡಿ.ಫಾರ್ಮ್ ಪರೀಕ್ಷೆ ಮಾತ್ರ ಮುಂದೂಡಿಲ್ಲ. ಇಂದಿನಿಂದ ಹೆಲ್ತ್ ಸೈನ್ಸ್ ತರಗತಿಗಳು ಆರಂಭವಾಗ್ತಾ ಇದ್ದು ನಾಳೆಯಿಂದ ಪರೀಕ್ಷೆಗೆ ರಾಜೀವ್ ಗಾಂಧಿ ವಿವಿ ಸಜ್ಜಾಗಿದೆ. 8 ತಿಂಗಳ ಬಳಿಕ ಮೆಡಿಕಲ್ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ. ಇಂದಿನಿಂದ ಕಾಲೇಜ್ ಓಪನ್ ಆಗಿದ್ದು ನಾಳೆಯಿಂದ ಪರೀಕ್ಷೆ ಆರಂಭವಾಗಿದೆ. ಇಲ್ಲಿಯವರೆಗೆ ಕೇವಲ ಆನ್ಲೈನ್ ಕ್ಲಾಸ್ ಆಗಿದೆ. ಕಾಲೇಜು ಆರಂಭವಾದ ಮರುದಿನ ಪರೀಕ್ಷೆ ಬೇಡ, ಮುಂದಿನ ತಿಂಗಳು ಪರೀಕ್ಷೆ ನಡೆಸುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಮುಂದಿನ ವರ್ಷದ ಜುಲೈ ಆಗಸ್ಟ್ ತಿಂಗಳೊಳಗೆ ದೇಶದ 25ರಿಂದ 30 ಕೋಟಿ ಜನರಿಗೆ ಕೊರೋನಾ ಲಸಿಕೆಯನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಅಂತ ಕೇಂದ್ರ ಆರೋಗ್ಯ ಸಚಿವರಾಗಿರುವಂತಹ ಹರ್ಷವರ್ಧನ್ ತಿಳಿಸಿದ್ದಾರೆ. ಮುಂದಿನ ವರ್ಷದ ಮೊದಲ 3ರಿಂದ 4 ತಿಂಗಳಲ್ಲಿ ದೇಶದ ಜನರಿಗೆ ಕೊರೋನಾ ಲಸಿಕೆ ದೊರೆಯುವಂತೆ ಸಾಧ್ಯತೆ ಇದೆ. ನಂತರ ಜುಲೈ ಆಗಸ್ಟ್ ವೇಳೆಗೆ ಸುಮಾರು 25ರಿಂದ 40 ಕೋಟಿ ಜನರಿಗೆ ಲಸಿಕೆಯನ್ನು ನೀಡಲಿಕ್ಕೆ ನಾವು ಯೋಜನೆಯನ್ನು ರೂಪಿಸಿದ್ದೇವೆ ಅಂತ ಹೇಳಿದರು. ಇನ್ನು ಕೊರೋನಾದ ವಿರುದ್ಧ ಹೋರಾಡುವಂಥ ಪ್ರಮುಖ ಅಸ್ತ್ರ ಅಂದರೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಆಗಿದ್ದು ಅದನ್ನ ಜನರು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದರು. ಶಾಲೆ ಕಟ್ಟಡಗಳು ಸುರಕ್ಷತಾ ಪ್ರಮಾಣ ಪತ್ರದ ವಿಚಾರದಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟದಲ್ಲಿಯೇ ಶೀತಲ ಸಮರ ನಡೀತಾ ಇದೆ. ಶಿಕ್ಷಣ ಇಲಾಖೆಯ ಆದೇಶದ ವಿರುದ್ಧ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟವಾಗಿರುವಂಥ ರೂಪ್ಸಾ ಪ್ರತಿಭಟನೆ ಮಾಡ್ತಿದ್ರೆ ಖಾಸಗಿ ಶಾಲೆಗಳ ಒಕ್ಕೂಟವಾಗಿರುವಂಥ ಕ್ಯಾಂಪ್ಸ್ ಈ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿಲ್ಲ. ಹೀಗೆ ಖಾಸಗಿ ಶಾಲೆಗಳ ಒಕ್ಕೂಟದಲ್ಲಿಯೇ ಬಿರುಕು ಮೂಡಿದೆ. ಖಾಸಗಿ ಶಾಲೆಗಳ ಸುರಕ್ಷತಾ ಪ್ರಮಾಣ ಪತ್ರ ಸುತ್ತೋಲೆಗೆ ರೂಪ್ಸಾ ಕಿಡಿಕಾರ್ತಿದೆ. ಆದರೆ ಪ್ರತಿಭಟನೆ ಸಭೆಯ ಬಗ್ಗೆ ಕ್ಯಾಂಪ್ ಸಂಘಟನೆಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದೆ. ಸಮಸ್ಯೆ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಜೊತೆಗೆ ಸರ್ಕಾರದ ಶಾಲೆಗಳಿಗೂ ಅನ್ವಯಿಸುತ್ತೆ. ಈಗಾಗಲೇ ಇದ್ರ ಬಗ್ಗೆ ಅನೇಕ ಬಾರಿ ಸರ್ಕಾರದ ಜೊತೆ ಚಿಂತನೆ ನಡೆದಿದೆ. ಪ್ರತಿಭಟನೆಗೆ ಕ್ಯಾಂಪ್ಸ್ ಕರ್ನಾಟಕ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಕಾರಣ ಇಷ್ಟೇ, ಇವತ್ತು ಈಗಾಗಲೇ ಅನೇಕ ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದೇವೆ. ಜೊತೆಗೆ ಅದಕ್ಕೆ ಬೇಕಾದಂಥ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಾವು ಸಿದ್ಧವೂ ಕೂಡ ಇದ್ದೇವೆ. ಅದಕ್ಕೆ ನಮ್ಮ ಬೆಂಬಲ ಸದ್ಯಕ್ಕೆ ಇರೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸ್ತೇನೆ. ಹಿಂದೆಂದೂ ಕಂಡು ಕೇಳಿರಿದ ಪ್ರಚಾರಕ್ಕೆ ಸಾಕ್ಷಿಯಾದಂಥ ಬೃಹತ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಇಂದು ನಡೀತಾ ಇದೆ. ಕೆಲ ಹೊತ್ತಲ್ಲೇ ಮತದಾನ ಕೂಡ ಆರಂಭವಾಗುತ್ತೆ. ಹೇಗಾದರೂ ಮಾಡಿ ಪಾಲಿಕೆಯನ್ನು ವಶಪಡಿಸಿಕೊಳ್ಬೇಕು ಅಂತ ಹಠ ತೊಟ್ಟಿರುವಂಥ ಬಿಜೆಪಿ ರಾಷ್ಟ್ರೀಯ ನಾಯಕರನ್ನೇ ಪ್ರಚಾರಕ್ಕೆ ಕರೆತಂದಂಥ ಕಾರಣ ಈ ಚುನಾವಣೆ ದೇಶದಾದ್ಯಂತ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಈ ಚುನಾವಣೆಯಲ್ಲಿ 74.44 ಲಕ್ಷ ಮತದಾರರು ಹಕ್ಕನ್ನು ಚಲಾಯಿಸಲಿದ್ದಾರೆ. 150 ವಾರ್ಡ್ಗಳನ್ನು ಪಾಲಿಕೆ ಹೊಂದಿದ್ದು 1122 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಡಿಸೆಂಬರ್ 4ರಂದು ಮತ ಎಣಿಕೆ ನಡೆಯಲಿದೆ. ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೈತರು ನಡೆಸ್ತಾ ಇರುವಂತಹ ಹೋರಾಟ 6ನೇ ದಿನಕ್ಕೆ ಕಾಲಿಟ್ಟಿದೆ. ರಸ್ತೆಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ರಸ್ತೆಯಲ್ಲೇ ಅಡುಗೆ ಊಟವನ್ನು ಮಾಡಿ ರಾತ್ರಿ ಆದರೆ ರಸ್ತೆಯಲ್ಲೇ ಅನ್ನದಾತರು ನಿದ್ರೆಯನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಬ್ಯಾರಿಕೇಡ್ ಜೊತೆಗೆ ಸಿಮೆಂಟ್ ಬ್ಲಾಕ್ ಅನ್ನು ಹಾಕಿ ಮುಳ್ಳು ತಂತಿಯನ್ನು ಹಾಕಿ ಪೊಲೀಸರು ರೈತರನ್ನ ತಡೆದು ನಿಲ್ಲಿಸಿದ್ದಾರೆ.
ರಾಜ್ಯ ಸರ್ಕಾರ ವಿವಿಧ ನಿಗಮ ಮಂಡಳಿಗಳ ನಿರ್ದೇಶಕರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ನಿರ್ದೇಶಕರನ್ನು ನೇಮಕ ಮಾಡಲಾಗಿದೆ. ಸಮಾಜ ಸೇವಕ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಶಿವಮೊಗ್ಗದ BS ನಾಗರಾಜ್ ಅವರನ್ನ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಿಎಂ BSYಗೆ BS ನಾಗರಾಜು ಧನ್ಯವಾದವನ್ನ ತಿಳಿಸಿದ್ದಾರೆ. ಸಿಎಂರನ್ನ ಭೇಟಿ ಮಾಡಿ ಹೂಗುಚ್ಛವನ್ನ ನೀಡಿ ಧನ್ಯವಾದವನ್ನ ತಿಳಿಸಿದರು. 20 ಸುದ್ದಿಯನ್ನ ನೋಡಿದ್ರಿ. ಇನ್ನು ಉಳಿದಂತ 10 ಸುದ್ದಿಗಳನ್ನ ನೋಡೋಣ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಊರಿನ ಶಿರಾದಲ್ಲಿ ಬಿಜೆಪಿ ಕೊಟ್ಟ ಮಾತನ್ನ ನೆರವೇರಿಸಿದೆ. ಬೈ ಎಲೆಕ್ಷನ್ ಗೆದ್ದಂತ 20 ದಿನದಲ್ಲಿ ಶಿರಾದ ಮದಲೂರು ಕೆರೆಗೆ ಹೇಮಾವತಿ ನೀರನ್ನ ಹರಿಸಿದೆ. ಶಿರಾ ಜನರ ಬಹುವರ್ಷಗಳ ಬೇಡಿಕೆ ಈಡೇರಿದೆ. ಶಿರಾದ ಕಳ್ಳಂಬೆಳ್ಳ ಕೆರೆಯಿಂದ ಮದಲೂರು ಕೆರೆಗೆ ಹೇಮಾವತಿ ನದಿ ನೀರು ಹರಿದಿದೆ. ಶಿರಾದ ನೂತನ ಶಾಸಕ ರಾಜೇಶ್ ಗೌಡ ಗಂಗಾ ಪೂಜೆಯನ್ನ ನೆರವೇರಿಸಿದ್ದಾರೆ. ಬೈ ಎಲೆಕ್ಷನ್ ವೇಳೆ ಖುದ್ದು ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಆಗಮಿಸಿ 6 ತಿಂಗಳಲ್ಲಿ ನೀರನ್ನ ಹರಿಸ್ತೀವಿ ಅಂತ ಮಾತನ್ನ ಕೊಟ್ಟಿದ್ರು. ಅದಾದ್ಮೇಲೆ 3 ತಿಂಗಳೊಳಗೆ ಅಂತ ಹೇಳಿದ್ರು. 20 ದಿನದಲ್ಲಿ ತಮ್ಮ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾವೆ ಏತ ನೀರಾವರಿ ಯೋಜನೆಯಡಿ ಮತಿಘಟ್ಟ ಕೆರೆ ತುಂಬಿಸಲಾಗಿದೆ. ನಿನ್ನೆ ಕೆರೆಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಗಿನ ಸಮರ್ಪಣೆ ನಂತರ ಗ್ರಾಮಸ್ಥರ ಜೊತೆಗೆ ತೆರಳಿದಂತಹ ಅಲ್ಲಿನ ಜನರು ಕೆರೆಗಳಿಗಿಳಿದಂತಹ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಕೆರೆಯಲ್ಲಿ ಈಜಾಡಿ ಸಂಭ್ರಮಿಸಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸಿದ್ದರ ಬಗ್ಗೆ ಕಾಂಗ್ರೆಸ್ JDS ಮಧ್ಯೆ ಪಾಲಿಟಿಕ್ಸ್ ನಡೀತಿರುವಾಗಲೇ ಶಾಸಕರ ಈಜಾಟ ಹೆಚ್ಚು ಸೌಂಡ್ ಅನ್ನ ಮಾಡಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಿಗ್ನಲ್ ಫ್ರೀ ರಸ್ತೆ ಮಾಡಲಿಕ್ಕೆ ಸರ್ಕಾರ ಕೆಲಸವನ್ನ ಶುರು ಮಾಡಿದೆ. ಆದರೆ ಅಭಿವೃದ್ಧಿ ನೆಪದಲ್ಲಿ ಮರಗಳ ಮಾರಣ ಹೋಮವೇ ನಡೆದಿದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದಾಗಿ ನೆಲಮಂಗಲದಿಂದ ದೇವನಹಳ್ಳಿ ಮಾರ್ಗದಲ್ಲಿ ಸಾವಿರಾರು ಮರಗಳು ನೆಲಕ್ಕೆ ಉರುಳಿವೆ. ಸುಮಾರು 200 ವರ್ಷದ ಹಳೆಯ ಮರಗಳು ನೆಲಕ್ಕುರುಳಿವೆ. ಮರ ಕಡಿದಿರುವಂತಹ ಹಿನ್ನೆಲೆಯಲ್ಲಿ ಕೋತಿಗಳು ಸೇರಿದಂತೆ ಪಕ್ಷಿಗಳಿಗೆ ಆಶ್ರಯ ಸಿಗದೆ ಪರದಾಟವನ್ನು ಮಾಡ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಹೆಸರಲ್ಲಿ ನಕಲಿ ಅಕೌಂಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡ್ತಿರುವಂಥದ್ದು ಬೆಳಕಿಗೆ ಬಂದಿದೆ. ಅರ್ಜೆಂಟ್ ಇದೆ, 15,000 ಕೊಡಿ, 2 ತಾಸಿನಲ್ಲಿ ಹಣವನ್ನು ವಾಪಸ್ ಕೊಡುವುದಾಗಿ BL ಸಂತೋಷ್ ಅವರ ನಕಲಿ ಖಾತೆಯ ಮೆಸೆಂಜರ್ನಿಂದ ಬಾಗಲಕೋಟೆಯ ಅಭಯ್ ಮನಗುಡಿ ಅವರಿಗೆ ಮೆಸೇಜ್ ಹೋಗಿದೆ. ಮೆಸೆಂಜರ್ನಲ್ಲಿ ನಂಬರ್ ಕಳಿಸಿ ಫೋನ್ ಪೇ, ಗೂಗಲ್ ಪೇ ಮಾಡುವಂತೆ ಈ ನಕಲಿ ಖಾತೆಯಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಸಂಬಂಧ BL ಸಂತೋಷ್ ಅವರೇ ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ತನ್ನ ಹೆಸರಿನ ನಕಲಿ ಫೇಸ್ಬುಕ್ ಅಕೌಂಟ್ನಿಂದ ಫ್ರೆಂಡ್ ರಿಕ್ವೆಸ್ಟ್ ಬರ್ತಾ ಇದೆ, ಹುಷಾರಾಗಿರಿ ಅಂತ ಮನವಿಯನ್ನು ಮಾಡಿದ್ದಾರೆ. ಪುರಸಭೆ ಚುನಾವಣೆ ವೇಳೆ ಬಿಜೆಪಿ ಶಾಸಕ ಸಿದ್ದು ಸವದಿ ತಳ್ಳಾಟ ನೂಕಾಟದಿಂದ ಪುರಸಭೆ ಸದಸ್ಯೆಗೆ ಗರ್ಭಪಾತವಾಗಿದೆ. ಗಲಾಟೆ ವೇಳೆ 3 ತಿಂಗಳುಗಳ ಕಾಲ ಗರ್ಭಿಣಿ ಆಗಿದ್ದಂತಹ ಚಾಂದಿನಿ ನಾಯಕಿಗೆ ಇದೀಗ ಗರ್ಭಪಾತವಾಗಿದೆ. 4 ದಿನಗಳ ಹಿಂದೆ ಚಾಂದಿನಿಗೆ ರಕ್ತಸ್ರಾವ ಆಗಿ ಗರ್ಭಪಾತ ಆಗಿದೆ. ಶಾಸಕರು ತಳ್ಳಿದ್ರಿಂದ ಕೆಳಕ್ಕೆ ಬಿದ್ದ ಕಾರಣ ಗರ್ಭಪಾತ ಆಗಿದೆ ಅಂತ ಚಾಂದಿನಿ ಪತಿ ಆರೋಪವನ್ನು ಮಾಡಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. 4-5 ದಿನ ಆಯಿತು. ಗರ್ಭಿಣಿ ಇದ್ರು, 3 ತಿಂಗಳು 2.5-3 ತಿಂಗಳು ಗರ್ಭಿಣಿ ಇದ್ರು. ಈಗ ಅದು ಗರ್ಭಪಾತ ಆಗಿದೆ. ಹೀಗಾಗಿ ಸ್ವಲ್ಪ ನೋವಲ್ಲಿದ್ದೀವಿ. ಅದಕ್ಕೋಸ್ಕರ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ಉಳಿದ ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ಮಡಿಕೇರಿ ಓಂಕಾರೇಶ್ವರ ದೇವಾಲಯದಲ್ಲಿ ತೆಪ್ಪೋತ್ಸವ ನಡೆಯಿತು. ಐತಿಹಾಸಿಕ ಓಂಕಾರೇಶ್ವರ ದೇವಾಲಯದ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ನಡೆಯಿತು. ಈಶ್ವರನ ವಿಗ್ರಹವನ್ನ ಇಟ್ಟು ಅರ್ಚಕರು ತೆಪ್ಪೋತ್ಸವವನ್ನು ಮಾಡಿದರು. ತೆಪ್ಪೋತ್ಸವದಲ್ಲಿ 100 ಭಕ್ತರು ಭಾಗಿಯಾಗಿದ್ದರು. ಇದು ವರ್ಷಕ್ಕೊಮ್ಮೆ ನಡೆಯುವಂತ ತೆಪ್ಪೋತ್ಸವ.
ಗುರುರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ತುಂಗಾರತಿ ಸಂಭ್ರಮ ಕಳೆಗಟ್ಟಿತ್ತು. ಕಾರ್ತಿಕ ಪೌರ್ಣಿಮೆ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ತೆಪ್ಪೋತ್ಸವ ನೆರವೇರಿಸಲಾಯಿತು. ಉತ್ಸವ ಮೂರ್ತಿ ಪ್ರಹ್ಲಾದರಾಜರಿಗೆ ಮಂತ್ರಾಲಯ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ತುಂಗಾಭದ್ರಾ ನದಿಯಲ್ಲಿ ಪ್ರಹ್ಲಾದರಾಜರ ತೆಪ್ಪೋತ್ಸವ ಜರುಗಿತು. ಕಾರ್ತಿಕ ಪೌರ್ಣಿಮೆ ಹಿನ್ನೆಲೆಯಲ್ಲಿ ನದಿ ದಡದಲ್ಲಿ ಭಕ್ತರಿಂದ ದೀಪೋತ್ಸವ ನಡೆದಿದೆ. ಇನ್ನು ಈ ವರ್ಷ ತುಂಗಾಭದ್ರಾ ನದಿಯಲ್ಲೇ ಪುಷ್ಕರ ಇರೋದ್ರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ರು. ನವೆಂಬರ್ 20ರಿಂದ ಆರಂಭವಾದಂತಹ ಪುಷ್ಕರ ಇಂದು ಅಂತ್ಯವಾಗಲಿದ್ದು ಮಂತ್ರಾಲಯದ ಶ್ರೀಮಠದಲ್ಲಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ನಡೆಯಲಿದೆ. ಕೆಜಿಎಫ್ ನಿರ್ಮಿಸಿರುವಂತಹ ಹೊಂಬಾಳೆ ಬ್ಯಾನರ್ನಿಂದ ಮತ್ತೊಂದು ಬಿಗ್ ಚಿತ್ರಕ್ಕೆ ತಯಾರಿ ನಡೆದಿದೆ. 7 ವರ್ಷಗಳಲ್ಲಿ 7 ಸಿನಿಮಾ ನಿರ್ಮಿಸಿರುವಂತಹ ಈ ಬ್ಯಾನರ್ ಈಗ ಇಂಡಿಯನ್ ಸಿನಿಮಾ ನಿರ್ಮಿಸೋಕೆ ಅಣಿಯಾಗಿದೆ. ನಾಳೆ ಡಿಸೆಂಬರ್ 2ರಂದು ಈ ಸಿನಿಮಾ ಯಾವುದು, ಯಾರು ನಾಯಕ ಅನ್ನೋದು ಹೊರಬೀಳಲಿದೆ. ಇತ್ತೀಚೆಗೆ ತೆಲುಗಿನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅತಿಥಿಯಾಗಿ ಕಾಣಿಸಿಕೊಂಡಿತ್ತು. ಈ ವೇಳೆ ತೆಲುಗು ಬಿಗ್ ಬಾಸ್ ನಡೆಸಿಕೊಡುವಂತ ಖ್ಯಾತ ನಟ ನಾಗಾರ್ಜುನ್ ಪ್ಯಾಂಟಮ್ ಕುರಿತು ಮನಸಾರೆ ಕೊಂಡಾಡಿದ್ದಾರೆ. ಈ ಸಿನಿಮಾದ ಕೆಲವು ತುಣುಕುಗಳನ್ನ ನನಗೆ ನಿರ್ದೇಶಕರು ತೋರಿಸಿದ್ದಾರೆ. ಪ್ಯಾಂಟಮ್ ಕೇವಲ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ ಅಂತ ಹೇಳಿದ್ದಾರೆ. Anup, he came and I met him and I talked about Phantom movie and he showed me the show reel. Indian cinema. You have lifted the level. Yes, I think the whole idea was to narrate a good story and in a way that everybody can watch, everybody can connect to. So the whole intention was not that we wanted to do something pan-India or pan-world. No, the whole idea was to tell a story which everybody can react to or reach to. Whole world. Yes. So, and for that we need a scale, sir. Yeah. We need a scale. So the content is fabulous, fantabulous actually. So the scale we wanted to lift it, and I think your promises here, Annapurna Studios, came as a blessing to us. Thank you. ಡಿಸೆಂಬರ್ 3ರಂದು ಮರಿ ಟೈಗರ್ ವಿನೋದ್ ಪ್ರಭಾಕರ್ ಬರ್ತಾರೆ. ಹೀಗಾಗಿ ರಾಬರ್ಟ್ ಚಿತ್ರತಂಡ ಭರ್ಜರಿ ಗಿಫ್ಟ್ ಅನ್ನು ನೀಡೋಕೆ ಸಜ್ಜಾಗಿದೆ. ರಾಬರ್ಟ್ ಚಿತ್ರದಲ್ಲಿ ವಿನೋದ್ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಹುಟ್ಟುಹಬ್ಬದ ಸಂಭ್ರಮ ಹೆಚ್ಚಿಸಲಿಕ್ಕೆ ಅವರ ಲುಕ್ ರಿವೀಲ್ ಮಾಡಲಾಗುತ್ತೆ. ಈ ರೀತಿಯಾದಂತಹ ಪ್ರತಿಯೊಂದು ಸುದ್ದಿಯನ್ನು ಕೂಡ ನೀವು news18kannada.comಗೆ ಲಾಗಿನ್ ಆದರೆ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಇವೆಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.